ಮಹಾಭಾರತ ನಾಟಕ ಎಲ್ಲ ನೋಡಿದೀವಲ್ವಾ? ಮಹಾಭಾರತದಲ್ಲಿ ಒಂದೊಂದು ಪಾತ್ರವು ಒಂದೊಂದು ನೈಪುಣ್ಯತೆಯನ್ನ ಏನ್ ಮಾಡುತ್ತೆ, ಪ್ರತಿಬಿಂಬಿಸುತ್ತೆ. ವಿವೇಚನೆಗೆ ಯಾರು ಹೆಸರುವಾಸಿಯಾಗಿರೋದು? ರಾವಣನ. ವಿವೇಚನೆಗೆ ಹೆಸರಾಗಿರೋದು ಧರ್ಮರಾಯನಾದರೆ ಬಿಲ್ವಿದ್ಯೆಗೆ ಹೆಸರುವಾಸಿಯಾಗಿರೋದು ಯಾರು? ಅರ್ಜುನ. ಬಲ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿರೋರು ಯಾರು? ಭೀಮ. ಹಾಗಾದ್ರೆ ಕಪಟತನಕ್ಕೆ ಹೆಸರುವಾಸಿಯಾಗಿರೋರು ಯಾರು? ಯಾರು? ಶಕುನಿ. ಎಸ್, ಶಕುನಿ ಅಲ್ವಾ? ಅದೇ ರೀತಿ ಶೌರ್ಯಕ್ಕೆ ಹೆಸರುವಾಸಿಯಾಗಿರೋರು ಯಾರು? ಯಾರು? ಅಭಿಮನ್ಯು. ನಮ್ಮ 2ನೇ ತರಗತಿಯ ವಿದ್ಯಾರ್ಥಿ ರಾಘವ್ ಅಭಿಮನ್ಯುವಿನ ಏಕಪಾತ್ರ ಅಭಿನಯ ಮಾಡಲು ಬರುತ್ತಿದ್ದಾನೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. Welcome Raghav of 2nd standard. He is playing the character of Abhimanyu from Mahabharata. ಸಂತೋಷ ಫುದಿನ ನನ್ನ ದೊಡ್ಡ ಅಪರಾಧಿಯಾಗಿ ಆಶೀರ್ವಾದ ಬೀರು ಕೊಟ್ಟ ಮೇಲೆ ನನ್ನಿಂದ ಚಕ್ರವೇ ಧ್ವಂಸವಾಗಿ ವಿಜಯ ಪತಾಕೆ ಹಾರಾಡಬೇಕು. ನನ್ನೊಂದಿಗೆ ರಕ್ಷಕರಾಗಿ ಭೀಮಸೇನ ಮಹಾರಾಜರೇ ಬರುತ್ತಿರುವಾಗ ನನಗೆ ಭಯವಿಲ್ಲವುದು. ವೀರರೇ, ಯುದ್ಧ ಪ್ರಾರಂಭವಾಗಲಿ. ಕತ್ತಿಯ ಮಸೆದು ಮುನ್ನುಗ್ಗಿರಿ. ಅದೋ ಕರ್ಣ, ಅಶ್ವತ್ಥಾಮ, ಸೈಂಧವ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರೂ ಕಾಣುತ್ತಿದ್ದಾರೆ. ಎಲ್ಲವೂ ಪಾಪಿಗಳಿರ. ನನ್ನ ಹತ್ತಿರ ಬನ್ನಿ. ಮಹಾಸಾಧ್ವಿ ದ್ರೌಪದಿ ಮತ್ತೆ ಫೀಲನ್ನು ಫರ್ದು ಅಪಮಾನ ಮಾಡಲು ಯತ್ನಿಸಿದವರ ಕರಗಳನ್ನೇ ಕತ್ತರಿಸಿ ಚೆಂಡಾಡಬೇಕು. ಧನ್ಯವಾದಗಳು. ಧನ್ಯವಾದಗಳು ರಾಘವ್. ನಮ್ಮ ಪುಟ್ಟ ಅಭಿಮನ್ಯುವಿಗೆ ಅವನ ಶೌರ್ಯಕ್ಕೆ ಜೋರಾದ ಚಪ್ಪಾಳೆಗಳು ಬರಲಿ. Thank you Raghav for such a memorable performance.